ನಮಸ್ಕಾರ ಎಲ್ಲರಿಗೂ. ಗುರುಭ್ಯಶ್ಚ ನಮೋ ವಾಕಮಧೀಮಹೇ ಗೃಣೀಮಹೇ ಚ ತದ್ರಾಜ್ಯೌ ದಂಪತಿ ಜಗತಾಂ ಪತಿ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹಿರಿ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಃ ಶ್ರುತಿಸ್ಮೃತಿ ಸೂತ್ರಾಣಾಂ ಅಂತರ್ಧರ್ಮಶೀಶಮತ್. ಯಾಮುನಾಯ ನಮೋ 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 ಯಾಮುನಾಯ. ನಾಥಮುನಯೇ ನಮಃ, ಷಟಕೋಪಾಯ ನಮಃ, ಶ್ರೀಮತೆ ನಾರಾಯಣಾಯ ನಮಃ. ಇಲ್ಲಿ ನನಗೆ ಸ್ವಲ್ಪ ನನ್ನಲ್ಲಿ ಉತ್ಸಾಹವನ್ನು ಹುಟ್ಟಿಸುವ ವಿಷಯದ ಬಗ್ಗೆ ಸ್ವಲ್ಪ ಮಾತನಾಡಲು ಅವಕಾಶವನ್ನು ಕೊಟ್ಟಿದ್ದ ಈ ಬ್ರಾಹ್ಮಣ ಸಭೆಯ ಹಿರಿಯರಿಗೆ ನನ್ನ ನಮಸ್ಕಾರಗಳು. ನಾನು ಈಗ ಮುಖ್ಯವಾಗಿ ರಾಮಾನುಜಾಚಾರ್ಯರ ದರ್ಶನದ ಬಗ್ಗೆ ಸ್ವಲ್ಪ ಮಾತುಗಳನ್ನ ಹೇಳ್ತೀನಿ. ಇಲ್ಲಿ ಉದ್ದೇಶ ಏನಂದರೆ, ಅವರ ಬಗ್ಗೆ ಹಲವು ಜನರಿಗೆ ವಿಚಿತ್ರವಾದ ಭ್ರಮಗಳು ಉಂಟು. ಅವುಗಳ ಬಗ್ಗೆ ಒಂದು ಸ್ಪಷ್ಟೀಕರಣೆಯನ್ನು ಕೊಟ್ಟು, ಅದಾದ ಮೇಲೆ ಅವರ ವೈಶಿಷ್ಟ್ಯವೇನು, ಇತಿಹಾಸದಲ್ಲಿ ಅವರ ವೈಶಿಷ್ಟ್ಯವೇನು ಅಂತ ತಿಳಿಸ್ತೇನೆ. ಇಷ್ಟು ಮಾತ್ರ ನನ್ನ ಉದ್ದೇಶ. ಅದರಲ್ಲಿ ಮೊದಲು ಏನಾದರೂ ನಮ್ಮ ಮೂರು ಆಚಾರ್ಯರುಗಳಿಗೂ ಕೇಳಿಸಲ್ವಾ? ಸೈಟ್ ಇದೆ ಈಗ. ಈ ಮೂರು ಆಚಾರ್ಯರು ನಮಗೆ ಅತ್ಯಂತ ಸ್ಫೂರ್ತಿದಾಯಕರು. ಏಕೆಂದರೆ ಅವರು ಮೂರು ಜನರು ಕೂಡ ಸತ್ಯವನ್ನು ಹುಡುಕಿಕೊಂಡು ಹೋದವರು. ಅವರ ಉದ್ದೇಶವು ಸಮಾನವಾದದ್ದೇ. ನಾನು ಬ್ರಹ್ಮನನ್ನು ತಿಳಿಯಬೇಕು, ಪರಮಾತ್ಮನನ್ನು ತಿಳಿಯಬೇಕು, ಆತ್ಮನ ತತ್ವವನ್ನು ತಿಳಿಯಬೇಕು ಅಂತ ಹುಡುಕಿ ಹೋದರು. ಅಲ್ಲಿ ಅವರಿಗೆ ಸಿಕ್ಕಿದ ಪ್ರಮಾಣಗಳು, ಸ್ವಾನುಭವ, ಹಿರಿಯರ ಮಾತುಗಳು, ವೇದಗಳು, ಅವುಗಳನ್ನು ಬಳಸಿಕೊಂಡು ಅವರು ಈ ಸತ್ಯವನ್ನು ಪಡೆಯಲು ಪ್ರಯತ್ನ ಮಾಡಿದರು. ಆ ಕಾರಣ ಮಾತ್ರದಿಂದ ಅವರು ಮೂರು ಜನ ಎಲ್ಲರಿಗೂ ಆಸ್ತಿಕರಿಗೆ ವಂದನೀಯರಾಗಿದ್ದಾರೆ. ಅವರಲ್ಲಿ ಈ ಸಾಫಲ್ಯದ ತಾರತಮ್ಯ ಇರಬಹುದು, ಹಾಗಾದರೂ ಅವರು ಮಾಡಿದ ಪ್ರಯಾಸ ಸಮಾನವೇ. ಈಗ ಯಾವುದೇ ವಿಷಯದ ಬಗ್ಗೆಯೂ ಮಾತಾಡಬೇಕಾದರೆ ಅದಕ್ಕೆ ಪ್ರಮಾಣ ಏನು ಅಂತ ಯೋಚನೆ ಮಾಡಬೇಕು. ಈಗ ನಮ್ಮ ಮಠದಲ್ಲಿ ಯಾವುದೋ ಪುಸ್ತಕ ಬಂದಿದೆ, ಅದರಲ್ಲಿ ಹೀಗೆ ಬಂದಿದೆ, ನಮ್ಮ ಅಜ್ಜಿ ಈ ಥರ ಕಥೆ ಹೇಳಿದ್ರು ಅನ್ನೋದು ಒಂದು ಪ್ರಮಾಣ. ಅದಲ್ಲದೆ ಈ ಶಿಲಾಲೇಖಗಳಲ್ಲಿ ಹೀಗೆ ಕೆತ್ತಿದ್ದಾರೆ, ಅದನ್ನು ಯಾರು ಮರೆಮಾಚಕ್ಕಾಗಲ್ಲ, ಯಾರು ಹೋಗಿ ಪರೀಕ್ಷಿಸಬಹುದು ಅಂಥದ್ದು ಒಂದು ಪ್ರಮಾಣ. ಇನ್ನೊಂದು, ಆ ಆಚಾರ್ಯರು ತಾವೇ ತಮ್ಮ ಕೈಯಾರೆ, ತಮ್ಮ ಬಾಯಾರೆ ಹೇಳಿ ಬರೆದು ಹೋದ ಪುಸ್ತಕಗಳು ಏನಿದೆ ಅವುಗಳು ಮತ್ತೊಂದು ರೀತಿಯ ಪ್ರಮಾಣಗಳು. ನಾನು ಸದ್ಯದಲ್ಲಿ ಈ ಉಪನ್ಯಾಸದಲ್ಲಿ ಈ ಪ್ರಬಲವಾದ ಪ್ರಮಾಣವನ್ನೇ ಇಟ್ಟು ನನ್ನ ವಿಚಾರಗಳನ್ನು ಪ್ರಸ್ತುತಿಸುವೆ. ಎಲ್ಲಿ ಏನಾಗುತ್ತೆ ಅಂದರೆ, ಹಲವು ಬಾರಿ ಐತಿಹ್ಯಗಳನ್ನು ಮತ್ತು ಈ ಅತಿಶಯೋಕ್ತಿಗಳನ್ನು ಮುಂದಿಟ್ಟು ಯಥಾರ್ಥವಲ್ಲದ ಮಾತುಗಳನ್ನು ಹೇಳ್ತಾರೆ ನಮ್ಮ ಆಚಾರ್ಯದ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ. ನಾನು ಈ ತಟಸ್ಥರು, ಯಾವುದೇ ಮಠಕ್ಕೆ ಸೇರಿಸದೇ ಇರುವವರು ತಾವಾಗೇ ಮುಕ್ತ ಮನಸ್ಸಿನಿಂದ, ಪ್ರಶ್ನಪೂರ್ವಕವಾದ ಮನಸ್ಸಿನಿಂದ ಕಾಣುವ ಪ್ರಮಾಣಗಳನ್ನು ಅವಲಂಬಿಸಿ ನಾನು ಈ ವಿಷಯಗಳನ್ನ ಪ್ರಸ್ತುತಿಸುತ್ತೇನೆ. ಅಲ್ಲಿ ಮೊದಲು ರಾಮಾನುಜರ ಬಗ್ಗೆ ಸ್ವಾಭಾವಿಕವಾಗಿ ಸರಳವಾಗಿ ಜನರಿಗೆ ಏನು ಸ್ಫುರಿಸುತ್ತದೆ ಅಂದರೆ, ಅವರು ತುಂಬ ಹೃದಯವಂತರು, ಅವರು ಭಗವಂತರಲ್ಲಿ ತಲ್ಲೀನರಾಗಿದ್ದರು ಅಂತ ಇಷ್ಟು ಮಾತ್ರ ಎಲ್ಲರಲ್ಲೂ ಈ ಭಾವನೆ ಬರುತ್ತದೆ. ಅದು ನಾವು ಒಪ್ಪುವಂಥದ್ದೇ, ಅದು ತಪ್ಪಲ್ಲ. ಆದರೆ ಅದರ ಮೇಲೆ ಅದನ್ನು ಅವಲಂಬಿಸಿ ಅವರು ಎಂಥವರು ಅನ್ನುವ ವಿಚಾರದಲ್ಲಿ ಸ್ವಲ್ಪ ತಪ್ಪು ಕಲ್ಪನೆಗಳು ಇದೆ. ಏನೆಂದರೆ, ಉದಾಹರಣೆಗೆ ಉದಾಹರಣೆ ಹೇಳ್ತೇನೆ. ಮುಖ್ಯವಾಗಿ ಇಲ್ಲಿಂದನೇ ಶುರು ಮಾಡೋಣ. ಅವರು ಹೃದಯವಂತರು, ಅವರು ಪರಮಾತ್ಮನ ಅನುಭವದಲ್ಲಿ, ಅಂತರಾತ್ಮದ ಅನುಭವದಲ್ಲಿ ಅತ್ಯಂತ ತಲ್ಲೀನರಾದವರು. ಹಾಗಾಗಿ ಅದರಿಂದ ಅವರ ಮನಸ್ಸನ್ನು, ಹೃದಯನ್ನು ಪೂರಿಸಿಕೊಂಡು ಅದು ಉಕ್ಕಿಕೊಂಡು ಹೊರಗೆ ಬಂದಾಗ ಹೇಗೆ ವರ್ತಿಸುತ್ತಿದ್ದರು ಅಂತ ನಾವು ಯೋಚನೆ ಮಾಡಬೇಕು.
ಅದು ಶಾಸ್ತ್ರ ವಿರುದ್ಧವಾಗಿತ್ತ, ಶಾಸ್ತ್ರ ಅನುಕೂಲವಾಗಿತ್ತ ಅನ್ನುವುದು ಒಂದು ಪ್ರಶ್ನೆ. ಈಗ ಉದಾಹರಣೆಗೆ ರಾಮಾನುಜರ ಬಗ್ಗೆ ಒಂದು ಹಲವಾರು ಚಿತ್ರಗಳು ಬರ್ತವೆ. ಅದರಲ್ಲಿ ಹಲವಾರು ಚಿತ್ರಗಳಲ್ಲಿ ಏನು ತೋರಿಸ್ತಾರೆ ಅಂದರೆ, ರಾಮಾನುಜರು ಅವರು ರಹಸ್ಯ ಅಂತ ಪಡೆದ ಮಂತ್ರವನ್ನು ಯಾವುದೋ ಗೋಪುರವನ್ನು ಏರಿ ಉದ್ಘೋಷಿಸುತ್ತಾರೆ ಅಂತ ಒಂದು ಪ್ರತೀತಿ ಇದೆ. ಆದರೆ ಇದು ಸುಳ್ಳು. ಆ ಥರ ಅವರು ಅವರ ಕನಸಿನಲ್ಲೂ ಶಾಸ್ತ್ರದ ಉಲ್ಲಂಘನೆ ಮಾಡಿಲ್ಲ, ಗುರುದ್ರೋಹ ಮಾಡಿರೋರಲ್ಲ. ಇದು ಅತಿಶಯೋಕ್ತಿಗಳಿಂದ ಅತ್ಯಂತ ಅರ್ವಾಚೀನ ಗ್ರಂಥಗಳಲ್ಲಿ ಕಂಡುಬರುವುದನ್ನು ತಗೊಂಡು ಜನರಿಗೆ ಆಕರ್ಷಕವಾಗಿರುತ್ತದೆ ಅಂತ ಉಪನ್ಯಾಸಕರು ಹೇಳುತ್ತಾರೆ. ಆದರೆ ಅದು ಸತ್ಯವಲ್ಲ. ಅದು ಒಂದು ತಪ್ಪು ತಿಳುವಳಿಕೆ. ಮತ್ತೊಂದು ತಪ್ಪು ತಿಳುವಳಿಕೆ ಎಂದರೆ, ಅವರು ಜಾತಿ ವರ್ಣಗಳ ವಿಷಯದಲ್ಲಿ ಶಾಸ್ತ್ರವನ್ನು ಮೀರಿ ವರ್ತಿಸಿದ್ದರು ಅಂತ ಒಂದು ಕಲ್ಪನೆ ಇದೆ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಹೇಳಿ ಒಂದು ಹೈದರಾಬಾದ್ ಹತ್ತಿರ ತೆಲಂಗಾಣದಲ್ಲಿ ಒಂದು ದೊಡ್ಡ ವಿಗ್ರಹವನ್ನು ಕೂಡ ಮಾಡಿದ್ದಾರೆ. ಅಲ್ಲೂ ಕೂಡ ಪ್ರಾರಂಭದಲ್ಲಿ ಅವರ ವೆಬ್ಸೈಟ್ ಜಾಲಕ್ಷೇತ್ರದಲ್ಲಿ ಈ ಥರ ಅತಿಶಯೋಕ್ತಿಗಳು ಇದ್ದವು. ಆದರೆ ಇದು ನಾವು ಗಮನಿಸಬೇಕು, ರಾಮಾನುಜರು ಅಷ್ಟು ಪರಮಾತ್ಮನ ಅನುಭವದಲ್ಲಿ ತಲ್ಲೀನರು. ಅವರಿಗೆ ಭಗವಂತನ ಮಾತನ್ನು ಮೀರಿ ಒಂದು ಹೆಜ್ಜೆಯನ್ನು ಇಡುವುದಕ್ಕೆ ಅವರಿಗೆ ಒಪ್ಪಿಗೆ ಇರುತ್ತಲೇ ಇರಲಿಲ್ಲ. ಈಗ ಭಗವಂತನ ಆಜ್ಞೆ ನಮಗೆ ಹೇಗೆ ತಿಳಿಯುತ್ತೆ? ಅವ್ರು ಬಂದು ನಮಗೆ ಹೇಳಲ್ಲ. ಅವರು ಶಾಸ್ತ್ರಗಳನ್ನು ನಮಗೋಸ್ಕರ ಮಾಡಿ ಇಟ್ಟು ಹೋಗಿದ್ದಾರೆ. ಶಾಸ್ತ್ರಗಳಿಂದ ಭಗವಂತನ ಅಭಿಪ್ರಾಯವನ್ನು ನಾವು ತಿಳಿಬೇಕು ಅಂತ ರಾಮಾನುಜರು ತಿಳಿದಿದ್ರು. ಅದರ ಪ್ರಕಾರ ಅವರು ನಡೆದರು. ಅವರು ಹೀಗೆ ಹೇಳಬಹುದು, ಆ ಕಾಲದಲ್ಲಿ ಲೋಕಾಚಾರ ಸ್ವಲ್ಪ ಏನೋ ಇತ್ತು. ಆ ಲೋಕಾಚಾರ ಶಿಷ್ಟಾಚಾರದ ರೂಪದಲ್ಲಿ ಸ್ವಲ್ಪ ಅತ್ಯಾಚಾರಗಳನ್ನು ಮಾಡಿದ್ದು ಉಂಟು. ಉದಾಹರಣೆಗೆ, ಬ್ರಾಹ್ಮಣ ವರ್ಣದಲ್ಲೇ ಈ ನಮ್ಮ ಜಾತಿ ಮೇಲೆ ನಿಮ್ಮ ಜಾತಿ ಕೆಳಗೆ ಅಂತ ಅಶಾಸ್ತ್ರೀಯವಾದ ಕಲ್ಪನೆಯಿಂದ ವರ್ತಿಸುತ್ತಿದ್ದು ಆಗಲೂ ಇತ್ತು, ಈಗಲೂ ಇದೆ. ಹಾಗೆಯೇ ಬೇರೆ ಇತರ ಜಾತಿಗಳು ಅವರು ಯಾವ ಮಟ್ಟಿಗೆ ದೇವರ ಸೇವೆ ಮಾಡಬಹುದು, ಎಲ್ಲಿವರೆಗೂ ಮಾಡಬಹುದು, ಎಲ್ಲಿವರೆಗೂ ಪ್ರವೇಶಿಸಬಹುದು ಅನ್ನೋ ವಿಚಾರದಲ್ಲಿ ಕೂಡ ತಪ್ಪು ಕಲ್ಪನೆಗಳು ಇದ್ವು. ಯಾರ ಅಂತಿಮ ಸಂಸ್ಕಾರವನ್ನು ಮಾಡಬಹುದು, ಮಾಡಬಾರದು ಎಂಬುದರ ವಿಚಾರದಲ್ಲಿಯೂ ಕೂಡ ಅಶಾಸ್ತ್ರೀಯವಾದ ಕಲ್ಪನೆಗಳು ಲೋಕರೂಢವಾಗಿದ್ದವು. ಆ ಮಟ್ಟಕ್ಕೆ ಮಾತ್ರ ಅವರು ಶಾಸ್ತ್ರ ಎಲ್ಲಿಯವರೆಗೂ ಅವರಿಗೆ ಅನುಮತಿಯನ್ನು ಕೊಡುತ್ತದೋ ಅಲ್ಲಿಯವರೆಗೂ ಅದನ್ನು ತಿದ್ದಿದರು. ಅಷ್ಟು ಮಾತ್ರ ಸತ್ಯ. ಅದು ಬಿಟ್ಟರೆ ಜಾತಿಯು ನಶಿಸುತ್ತದೆ, ಭಕ್ತರಲ್ಲಿ ಜಾತಿಯೇ ಇಲ್ಲ, ಎಲ್ಲ ವರ್ಣಗಳು ಸಮಾನ, ಇರುವುದೇ ಒಂದು ಜಾತಿ ಅಂತ ಎಂದಿಗೂ ಹೇಳಿದ್ದೇ ಇಲ್ಲ. ಮತ್ತೆ ಅವರ ಪುಸ್ತಕಗಳಲ್ಲಿ ವರ್ಣಾಶ್ರಮ ಧರ್ಮಾನುಕೂಲವಾಗಿ ನೀವು ವರ್ತಿಸಬೇಕು ಅಂತಾನೆ, ಅದರಿಂದನೇ ನಿಮ್ಮ ಕಲ್ಯಾಣವಾಗುತ್ತದೆ, ಈ ಲೋಕ ಕಲ್ಯಾಣವಾಗುತ್ತದೆ ಅಂತ ಹೇಳಿದ್ದೆ. ಮುಂದಿನ ವಿಚಾರದಲ್ಲಿ ಆಚಾರದ ಬಗ್ಗೆ. ಈಗ ಇಲ್ಲಿ ಒಬ್ಬರು ಶ್ರೀ ವೈಷ್ಣವರು ಕಾಣಿಸುತ್ತಿಲ್ಲ ನನಗೆ, ಆದರೆ ಅವರಲ್ಲಿ ಒಂದು ಕಲ್ಪನೆ ಉಂಟು. ರಾಮಾನುಜರು ಅತ್ಯಂತ ಭಕ್ತರು, ಇಸ್ಕಾನ್ ಜನರ ಹಾಗೆ ಪರಮಾತ್ಮನ ಅನುಭವದಲ್ಲಿ ತಲ್ಲೀನರಾದವರು. ಅವರು ತಮ್ಮ ಆಚಾರಗಳನ್ನೆಲ್ಲ ಮರೆತು ಇದ್ದರು. ಅವರ ಹಾಗೆ ಅವರ ಮುಂದೆ ಬಂದ ಭಕ್ತರು ಆ ರೀತಿ ಇದ್ದರು ಅಂತ ಒಂದು ತಪ್ಪು ಕಲ್ಪನೆ ಇದೆ. ಅದು ಸಂಪೂರ್ಣವಾಗಿ ಅಸತ್ಯ ಅಂತ ನಾವು ಹೇಳಬಹುದು. ಅವರು ಅತ್ಯಂತವಾಗಿ ಆಚಾರಶೀಲರು. ಅವರು 120 ವರ್ಷಗಳ ಕಾಲ ಈ ಭೂಮಿನಲ್ಲಿ ಇದ್ದರು. ಆ ಜೀವದ ಅಂತಿಮ ದಿನದಲ್ಲೂ 120 ವರ್ಷಗಳು ವಯಸ್ಸು ಆದ ಮೇಲೂ ಕೂಡ ಜರ್ಜರ ಶರೀರದಲ್ಲಿ ನದಿಗೆ ಹೋಗಿ ಅರ್ಘ್ಯ ಪ್ರದಾನ ಮಾಡಿ ಬಂದರು. ಅದಾದ್ಮೇಲೆ ಅವರು ಪ್ರಾಣ ಬಿಟ್ಟಿದ್ದು. ಹಾಗಾಗಿ ಅವರು ಆಚಾರದ ಒಂದು ಸ್ವಲ್ಪ ಮಾತ್ರವನ್ನು ಬಿಟ್ಟಿದ್ದಿಲ್ಲ. ಹಾಗೆಯೇ ಅವರ ಅಪೇಕ್ಷೆಗಳು, ಇತರರಲ್ಲಿ ಆಚಾರದ ವಿಷಯದಲ್ಲಿ ಅವರ ಅಪೇಕ್ಷೆ ಏನಿತ್ತೆಂದರೆ, ನಮ್ಮ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ಸ್ಮೃತಿಗಳಲ್ಲಿ ಮತ್ತೆ ನಮ್ಮ ಸೂತ್ರಗಳಲ್ಲಿ ಏನೇನು ಆದೇಶ ಇದೆಯೋ ಅದನ್ನ ಭಗವಂತನ ಆದೇಶ ಎಂದು ತಿಳಿದು 100% ಅನುಸರಿಸಬೇಕು ಅಂತ ಅವರ ಆಶೆ ಇತ್ತು. ಹಾಗಾಗಿ ಈಗ ರಾಮಾನುಜನ ಪರಂಪರೆಯಲ್ಲಿ ಬಂದವರು ಕೇವಲ ಒಂದು ತಿಲಕವನ್ನು ಇಟ್ಟುಕೊಂಡು ನಾನು ಈಗ ಶ್ರೀ ವೈಷ್ಣವ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವರು ಎಲ್ಲ ವೈದಿಕ ಸಂಸ್ಕಾರಗಳನ್ನು ಮಾಡಿಕೊಂಡು, ಅದಲ್ಲದೆ ಪಾಂಚರಾತ್ರದಲ್ಲಿ ಹೇಳಿರುವ
ಪಂಚ ಸಂಸ್ಕಾರಗಳನ್ನು ತಾಪಮುದ್ರೆ ಧಾರಣ, ತಿಲಕ, ಮತ್ತೆ ಆರಾಧನೆ ಪದ್ಧತಿ, ಮಂತ್ರಗಳು ಎಲ್ಲ ತಿಳಿದು ಅದನ್ನು ಅಭ್ಯಸಿಸಬೇಕು ಅಂತ ರಾಮಾನುಜರ ಉಪದೇಶ. ಅದಲ್ಲದೆ ಈ ಹೀಗೆ ಮಾಡಿದ್ದ ನಂತರ ಅವರು ವೈಷ್ಣವರು ಅಂತ ಕರೆಸಿಕೊಳ್ಳುವುದಕ್ಕೆ ಯೋಗ್ಯರಾಗಿರುತ್ತಾರೆ, ಅದಕ್ಕೂ ಮುಂಚೆ ಅಲ್ಲ ಅಂತ ಅವರ ಅಭಿಪ್ರಾಯ. ಹಾಗಾದ ಮೇಲೆ ಅವರು ವೈಷ್ಣವರಾಗುತ್ತಾರೆ. ಆದರೆ ಭಾಗವತರು ಅಂತ ಹೇಳಿಸಿಕೊಳ್ಳುವುದಕ್ಕೆ ಅವರು ಮುಮುಕ್ಷುಗಳಾಗಿರಬೇಕು, ಏಕಾಂತಿಗಳಾಗಿರಬೇಕು, ಪರಮೈಕಾಂತಿಗಳಾಗಿರಬೇಕು, ವಿಷ್ಣುವಿನಲ್ಲಿ ಶರಣಾಗತಿಯನ್ನು ಮಾಡಿರಬೇಕು ಅಂತ ತುಂಬ ವ್ಯವಸ್ಥಿತ ರೀತಿಯಲ್ಲಿ ಅವರು ತಮ್ಮ ಅನುಯಾಯಿಗಳಲ್ಲಿ ಆಚರಣೆಗಳು ಹೇಗಿರಬೇಕು ಅಂತ ತಿಳಿಸಿ ಹೋಗಿದ್ದಾರೆ. ಅದಲ್ಲದೆ ಅವರ ಯೋಗ್ಯರಾದ ಅನುಯಾಯಿಗಳಲ್ಲಿ ಜ್ಞಾನವೂ ಬೆಳೆಯಬೇಕು ಅಂತ ತುಂಬಾ ಸುವ್ಯವಸ್ಥಿತ ರೀತಿಯಲ್ಲಿ 4 ಗ್ರಂಥಗಳನ್ನು ಆಚಾರ್ಯ ಮುಖದಿಂದ ಗ್ರಹಿಸಬೇಕು ಅಂತ ಅವರು ಹೇಳಿದ್ದಾರೆ. ಹೀಗೆ ಈ ವಿಚಾರದಲ್ಲೂ ತಪ್ಪಭಿಪ್ರಾಯ ಶ್ರೀ ವೈಷ್ಣವರಲ್ಲಿ ಕಾಣುವುದು ಉಂಟು. ಅದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಅದಲ್ಲದೆ ಮತ್ತೊಂದು ಅವರಲ್ಲಿಯೇ ಒಂದು ದುರಭಿಪ್ರಾಯ ಏನಿದೆ ಅಂದರೆ, ರಾಮಾನುಜರು ಎಂದು ನನ್ನ ಮಾಧ್ಯಮದಿಂದಲೇ, ನನ್ನ ಸಂಬಂಧದಿಂದಲೇ ನಿನಗೆ ಮೋಕ್ಷ ಸಿಗುತ್ತದೆ, ಧರ್ಮ ಸಿಗುತ್ತದೆ ಅಂತ ಯಾವತ್ತೂ ಹೇಳಿಲ್ಲ. ಅವರು ಆವಿಷ್ಕರಿಸಿದ, ಅವರು ಕಂಡುಕೊಂಡ ವೇದಗಳಲ್ಲಿ ಹೇಳಿದ ತತ್ವಗಳನ್ನು ಯಾರೇ ಅನುಸರಿಸಿದರೂ ಅವರು ಆಯಾ ಫಲಗಳನ್ನು, ಮೋಕ್ಷವೇ ಆಗಲಿ ಧರ್ಮವೇ ಆಗಲಿ ಪಡೆಯುತ್ತಾರೆ ಅಂತ ಅವರ ಅಭಿಪ್ರಾಯ. ಹಾಗೆಯೇ ಅವರು ಎಂದಿಗೂ ನಾನು ಆದಿಶೇಷನ ಅವತಾರ, ಲಕ್ಷ್ಮಣನ ಅವತಾರ ಅಂತ ಹೇಳ್ಕೊಂಡಿದ್ದೇ ಇಲ್ಲ. ಅದು ಅನಂತರ ಬಂದ ಭಕ್ತರ ಉತ್ಪ್ರೇಕ್ಷೆ ಅಂತ ಹೇಳಬಹುದು. ಅದಲ್ಲದೆ ಮತ್ತೊಂದು ಮಿಸ್ಕನ್ಸೆಪ್ಷನ್, ತಪ್ಪ ಅಭಿಪ್ರಾಯ ಏನಿದೆ ಅಂದರೆ, ರಾಮಾನುಜಿಯರು, ಶ್ರೀ ವೈಷ್ಣವರು ಬೇರೆ ದೇವರನ್ನು ಪೂಜಿಸುವುದೇ ಇಲ್ಲ ಅಂತ ಒಂದು ಅಭಿಪ್ರಾಯ ಉಂಟು. ಅದರಲ್ಲಿ ಸತ್ಯ ಏನೆಂದರೆ, ಭಗವಂತನ ಆದೇಶವಾದ ಸೂತ್ರಗಳಲ್ಲಿ, ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನಿತ್ಯವೂ ನೀನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು, ಸರಿತೃವಿಗೆ, ಮತ್ತೆ ನೀನು ರುದ್ರನಿಗೆ ಬಲಿಯ ಕೊಡಬೇಕು, ಯಾವಾಗ ವೈಶ್ವದೇವ ಮಾಡಬೇಕಾದ್ರೆ, ಅಗ್ನೇಯ ಸ್ವಾಹ, ಇಂದ್ರಾಯ ಸ್ವಾಹ ಅಂತೆಲ್ಲ ಹೇಳಿ ನಿತ್ಯವೂ ನೀನು ಔಪಾಸನ ಹೋಮವನ್ನು ಮಾಡಬೇಕು, ಸ್ಥಾಲಿಪಾಕವನ್ನು ಮಾಡಬೇಕು. ಅದರಲ್ಲಿ ಎಷ್ಟೋ ದೇವರು ಬರ್ತಾರೆ. ಹಾಗೆಯೇ ನೀನು ನಿನ್ನ ಪಿತೃಗಳಿಗೆ ಶ್ರಾದ್ದಾದಿಗಳನ್ನು ಮಾಡಬೇಕು, ತರ್ಪಣೆಗಳನ್ನು ಮಾಡಬೇಕು ಅಂತೆಲ್ಲ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಅದನ್ನೆಲ್ಲ ಶತಂಪ್ರತಿಶತ ಆಚರಿಸಬೇಕು ಅಂತಲೇ ನಮ್ಮ ರಾಮಾನುಜೀಯ ಸಂಪ್ರದಾಯದಲ್ಲಿ ಹೇಳುತ್ತಾರೆ. ಆದ್ದರಿಂದ ಆ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಹೇಳಿರುವ ಮಿತಿಯಲ್ಲಿ ಅವಶ್ಯವಾಗಿ ನಾವು ಇತರ ದೇವತೆಗಳ ಮಾಧ್ಯಮದಿಂದ ಅವರ ಜೊತೆ, ವಿಷ್ಣುವಿನ ಜೊತೆ ಆಯಾ ದೇವತೆಗಳನ್ನು ಪೂಜಿಸಬೇಕು ಅಂತ ನಿಯಮ ಉಂಟು. ಇದೇ ಹಾಗೆ ಹೇಳಬೇಕಾದ್ರೆ ಶಂಕರರು, ಮಧ್ವರು ಕೂಡ ಒಪ್ಪುತ್ತಾರೆ. ಇದರಲ್ಲಿ ಏನು ವಿಶೇಷ ಇಲ್ಲ. ಆದರೆ ಪರಮೈಕಾಂತಿತ್ವ ಯಾರಿಗೆ ಇದೆ, ಅವರು ಇದನ್ನ ಮೀರಿ ಯಾವುದೇ ದೇವತಾಂತರಗಳನ್ನು ಆಶ್ರಯಿಸಬಾರದು. ವಿಷ್ಣುವಿನಲ್ಲಿ ಪರಮಭಕ್ತಿಯೊಂದು ಇಟ್ಟುಕೊಂಡು ಆಗ ವೈಷ್ಣವರು ಅಂತ ಅನ್ನಿಸಿಕೊಳ್ಳಬೇಕು ಅಂತ ಅವರ ಅಭಿಪ್ರಾಯ. ಅದು ಈ ಅಧಿಕಾರಿಗಳಿಗೆ ಮಾತ್ರ. ಬೇರೆಯವರು, ಇವರು ಕೂಡ ಬೇರೆ ದೇವತೆಗಳಿಗೆ ಎಲ್ಲ ಪೂಜೆ ಪುರಸ್ಕಾರಗಳನ್ನು ನಿತ್ಯ ನೈಮಿತ್ತಿಕ ಕರ್ಮಗಳ ಅಂಗವಾಗಿ ಮಾಡಲೇಬೇಕು. ಇಷ್ಟು ಮಾತ್ರ ವಿಶೇಷ ಅಂತ ಇನ್ನೊಂದು ಸ್ಪಷ್ಟೀಕರಣೆ. ಮತ್ತೆ ಇನ್ನೊಂದು ಏನು ತಪ್ಪ ಕಲ್ಪನೆ ಇದೆ ಅಂತ ಒಂದು ಹೇಳ್ತೇನೆ. ರಾಮಾನುಜರು ಮತ್ತೆ ಅಲ್ಲಿಗೆ ಬರುತ್ತೆ. ಅವರ ತೇಜಸ್ಸು, ಅವರ ಪ್ರಭಾವ ಈ ತರ ಇದೆ. ಏನಂದ್ರೆ, ಅವರು ತುಂಬಾ ಭಕ್ತಿ ಅನುಭವದಲ್ಲಿ ಮುಳುಗಿದ್ದರು. ಆದ್ದರಿಂದ ಅವರು ಹೃದಯವಂತರು, ಬುದ್ಧಿವಂತರಲ್ಲ. ಅವರ ವಾದಗಳು ಎಷ್ಟು ಮಟ್ಟಿಗೆ ಸರಿಯೋ ಇಲ್ವೋ ಗೊತ್ತಿಲ್ಲ ನನಗೆ ಅಂತ ಒಂದು ಸ್ಥೂಲವಾದ ಕಲ್ಪನೆ ಉಂಟು. ಆದರೆ ಇದು ತಪ್ಪು ಕಲ್ಪನೆ. ನಿಜ ಹೇಳಬೇಕಂದ್ರೆ, ವೈಷ್ಣವರಲ್ಲಿ ಮಾಧ್ವರೇ ಆಗಲಿ, ಪ್ರಾಚೀನ ಗೌಡಿಯರೇ ಆಗಲಿ, ಅಥವಾ ಶ್ರೀ ವೈಷ್ಣವರೇ ಆಗಲಿ, ಅವರು ನ್ಯಾಯಶಾಸ್ತ್ರದಲ್ಲಿ, ತರ್ಕದಲ್ಲಿ ಅತ್ಯಂತ ಪ್ರವೀಣರು. ಹೀಗೆ ಒಂದು ಉದಾಹರಣೆ ಹೇಳಬೇಕಂದ್ರೆ, ಅವರು ರಾಮಾನುಜರೇ ಆಗಲಿ, ಅವರ ಪೂರ್ವಾಚಾರ್ಯರಾದ ಯಾಮನರೇ ಆಗಲಿ, ಅವರ ಗ್ರಂಥಗಳಲ್ಲಿ ಅತ್ಯಂತ ತೀಕ್ಷ್ಣವಾದ ತರ್ಕವನ್ನು ಮಾಡ್ತಾರೆ.
ಆ, ನಾವು ಓದಬೇಕಾದ್ರೆ ನಮಗೆ ಒಂದು ಕೆಲವು ಬಾರಿ ಅವರ ದ್ವಂದ್ವಿಗಳನ್ನು ಕಂಡು ಅಯ್ಯೋ ಪಾಪ ಈಗಲಾದ್ರೂ ಬಿಡ್ಬೋದಾಗಿತ್ತಲ್ಲ, ತುಂಬಾ ಮಾಡ್ಬಿಟ್ರಲ್ಲ ಅಂತ ನಮ್ಗೆ ಅನ್ಸುತ್ತೆ. ಅಷ್ಟು ತೀಕ್ಷ್ಣವಾದ ಆದರೆ ಸರಿಯಾದ ಆಕ್ಷೇಪಗಳನ್ನು ಎತ್ತಿಟ್ಟು ದೋಷಗಳನ್ನು ತೋರಿಸೋದುಂಟು. ಒಂದು ಚಿಕ್ಕ ಉದಾಹರಣೆ ಇಲ್ಲಿ ಹೇಳ್ತೀನಿ, ಯಾಕೆಂದ್ರೆ ಇದರಲ್ಲಿ ಇವರ ತತ್ವವನ್ನು ನಾವು ತಿಳಿಯಬಹುದು. ಈಗ ನಮ್ಮ ವೇದಾಂತ ವಿಚಾರ ಮಾಡುವವರಲ್ಲಿ ಕೆಲವರಲ್ಲಿ ಒಂದು ವಿಚಾರ ಉಂಟು. ನಮ್ಮ ಎಲ್ಲರಲ್ಲೂ ಇರುವುದು ಆತ್ಮ ಒಂದೇ, ನನ್ನಲ್ಲಿ ಬೇರೆ ಆತ್ಮ ಇಲ್ಲ, ನಿಮ್ಮಲ್ಲಿ ಬೇರೆ ಆತ್ಮ ಇಲ್ಲ ಅಂತ ಒಂದು ಕಲ್ಪನೆ ಇದೆ. ಪರಮಾತ್ಮನೇ ನಾನು, ಸ್ವಲ್ಪನೂ ಭೇದನೆ ಇಲ್ಲ. ಏನು ಭೇದದ ಅನುಭವ ಇದೆಯೋ ಅದೆಲ್ಲ ಅವಿದ್ಯೆ, ಅಜ್ಞಾನ ಅಂತ ಒಂದು ಕಲ್ಪನೆ ಉಂಟು. ಈಗ ಉದಾಹರಣೆಗೆ ಭಗವದ್ಗೀತಾ ಭಾಷ್ಯದಲ್ಲಿ ರಾಮಾನುಜರು ಕೇಳ್ತಾರೆ, ಆಯ್ತು ನೀನು ನಿಜವಾಗಿಯೂ ಈ ಏಕಾತ್ಮವಾದವನ್ನು ನಂಬುತ್ತೀಯಾ, ನಿನಗೆ ಇದರಲ್ಲಿ ನಿಷ್ಠೆ ಉಂಟಾ ಅಂತ. ಅದಕ್ಕೆ ಎರಡು ಉತ್ತರ ಇರಬಹುದು. ಒಂದು, ಹೌದು ನನಗೆ ಈ ಏಕಾತ್ಮತಾವಾದದಲ್ಲಿ ನಿಷ್ಠೆ ಇದೆ. ಇನ್ನೊಂದು, ಇಲ್ಲ ನಾನು ಇದನ್ನ ನಂಬಲ್ಲ ಅಂತ. ನಂಬಲ್ಲ ಅದನ್ನು ಸುಮ್ಮನೆ ಹೇಳ್ತೀನಿ ಅಂತ ಇರಬಹುದು. ಈಗ ಎರಡನೇ ವಿಕಲ್ಪದಲ್ಲಿ, ನಾನು ಈ ಏಕಾತ್ಮವಾದವನ್ನು ನಂಬಲ್ಲ ಅನ್ನುವ ವಿಕಲ್ಪದಲ್ಲಿ ರಾಮಾನುಜರು ಕೇಳ್ತಾರೆ, ಆಯ್ತು ನೀನು ಹೀಗೆ ಹೇಳ್ತೀಯಲ್ಲ, ಹಾಗಾಗಿ ನೀನು ಸ್ವತಃ ನಂಬದೇ ಇರುವ ವಿಚಾರವನ್ನು ನೀನು ಹೇಗೆ ಬೇರೆಯವ್ರಿಗೆ ಹೇಳ್ತೀಯಾ? ಯಾಕೆ ಆ ವಿಚಾರವನ್ನು ಪುಸ್ತಕಗಳಲ್ಲಿ, ನೂರಾರು ಪುಸ್ತಕಗಳಲ್ಲಿ ಬರೆದಿರ್ತೀಯಾ? ಯಾಕೆ ಮತಗಳನ್ನು ತೆಗಿತೀಯಾ ಅಂತ ಕೇಳ್ತಾರೆ. ಮತ್ತೆ ಇನ್ನೊಂದು, ಆಯ್ತು ನಿನಗೆ ಏಕಾತ್ಮವಾದದಲ್ಲಿ ಅಷ್ಟು ನಂಬಿಕೆ ಇದ್ದರೆ ನಿನ್ನ ಉಪದೇಶಿಸುವ ನೀನು ಉಪದೇಶಿಸಲ್ಪಡುವ ಬೇರೆಯವರಲ್ಲ. ಹಾಗಾಗಿ ಯಾರಾದರೂ ತನ್ನ ಪ್ರತಿಬಿಂಬವನ್ನು ಕನ್ನಡಿಯಲ್ಲೋ ಒಂದು ಕತ್ತಿಯಲ್ಲೋ ನೋಡಿಕೊಂಡು ಅದಕ್ಕೆ ಉಪದೇಶ ಮಾಡುವುದು ಅಂತ ನಾವು ನೋಡಿದ್ರೆ ಅವನನ್ನು ಲೋಕದಲ್ಲಿ ಹುಚ್ಚ ಅಂತ ಹೇಳ್ತೀವಲ್ವಾ. ಹಾಗಾಗಿ ನಿನಗೆ ನಿಷ್ಠೆ ಇದ್ದರೂ ನಿನಗೆ ನಿನ್ನ ಮತದ ಉಪದೇಶ ಮಾಡುವುದು, ಪುಸ್ತಕಗಳಲ್ಲಿ ಬರೆಯುವುದು, ಮಠಗಳನ್ನು ಸ್ಥಾಪಿಸುವುದು ಇದು ನಿನ್ನ ವಿಚಾರಗಳಿಗೆ ಹೊಂದುವುದಿಲ್ಲ, ಅದರಲ್ಲಿ ನಿನ್ನ ನಂಬಿಕೆ ಇಲ್ಲದಿದ್ದರೂ ಹೊಂದುವುದಿಲ್ಲ ಅಂತ ಒಂದು ಆಕ್ಷೇಪವನ್ನು ಮಾಡ್ತಾರೆ. ಇದೇ ರೀತಿ ಹಲವಾರು ಹೆಜ್ಜೆಗೂ ಅವರು ತಮ್ಮ ತರ್ಕ ಕೌಶಲನ್ನ ತೋರಿಸ್ತಾರೆ. ಈಗ ಮತ್ತೊಂದು ಕಲ್ಪನೆ ಏನಂದ್ರೆ, ಇದನ್ನೆಲ್ಲ ನಾನು ಹೇಳಿದ್ದು ಈ ಬೇರೆಯವರನ್ನ ಖಂಡಿಸುವುದಾಗಿಯೂ ಅವರು ಭಗವಂತನ ಸೇವೆಯ ರೀತಿಯಲ್ಲಿ ಮಾಡುತ್ತಿದ್ದರು. ನಾವೇನು ಕಲ್ಪಿಸಿಕೊಳ್ಬಹುದು ಅಂದರೆ, ಅವರು ಆತ್ಮಾನುಭವ, ಪರಮಾತ್ಮಾನುಭವ ಹೇಗಿತ್ತಂದ್ರೆ ಅದು ಉಕ್ಕಿ ಬಂದು ಬೇರೆ ಬೇರೆ ರೀತಿಯಲ್ಲಿ ತೋರಿಸಿಕೊಳ್ತಿತ್ತು. ಅದರಲ್ಲಿ ಇದು ಒಂದು ಇತ್ತು. ಇನ್ನೊಂದು ತಪ್ಪು ಕಲ್ಪನೆ ಏನಂದ್ರೆ, ವೈಷ್ಣವ ಮತ ಹೊಸದಾಗಿ ಹುಟ್ಟು ಬಂದಿದ್ದು. ರಾಮಾನುಜರು ಅವರ ಸ್ವಲ್ಪ ಹಿಂದೆ ಬಂದ ಪೂರ್ವಜರು ಕಲ್ಪಿಸಿಕೊಂಡಿದ್ದು. ಅದಕ್ಕಿಂತ ಮುಂಚೆ ವೈದಿಕ ಮತದಲ್ಲಿ ವೈಷ್ಣವ ಮತ ಇರಲೇ ಇಲ್ಲ, ಭಕ್ತಿ ಎನ್ನುವುದು ಅಷ್ಟಿರಲೇ ಇಲ್ಲ ಅಂತ ಒಂದು ಕಲ್ಪನೆ ಉಂಟು. ಆದರೆ ಇದು ತಪ್ಪು ಕಲ್ಪನೆ. ಹೇಗೆ ಅಂದರೆ, ನಾವು ವೈಜ್ಞಾನಿಕವಾಗಿ ಹೇಳಬೇಕಾದರೆ ವೇದಗಳು ಮಾಡುವ ಉಲ್ಲೇಖದ ದೃಷ್ಟಿಯಿಂದ ನೋಡಬೇಕಾದ್ರೆ ವೇದಗಳು ಕಮ್ಮಿ ಅಂದರೆ 5,000 ವರ್ಷಗಳ ಹಿಂದೆ ನಮಗೆ ಕಾಣಿಸಿಕೊಡುತ್ತವೆ. ಆಗ ಋಗ್ವೇದ ಮೊದಲನೇ ವೇದ, ಅದರಲ್ಲಿ ಕಳುವು ಮಂಡಲಗಳು ಮೊದಲು ಬಂದವು ಅಂತ ಹೇಳುತ್ತಾರೆ. ಅದರಲ್ಲಿ ಇಂದ್ರ, ಮಿತ್ರ, ವರುಣ, ವಿಷ್ಣು, ರುದ್ರ ಮುಂತಾದ ದೇವತೆಗಳು ಇರ್ತಾರೆ. ಆದರೆ ವಿಷ್ಣುವಿನ ಅಷ್ಟು ಪಾರಮ್ಯವು ನಮಗೆ ಕಾಣುವುದಿಲ್ಲ. ಆದರೆ ಇದು ವಿದ್ವಾಂಸರು ಹೌತ್ರ ಸಂಪ್ರದಾಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಹೌತ್ರವಾದವನು ಋಗ್ವೇದಕ್ಕೆ ಸಂಬಂಧಪಟ್ಟವನು. ಅದಾದ ಮೇಲೆ ಆಧ್ವರ್ಯವ ಸಂಪ್ರದಾಯ ಕುರುಪಾಂಚಾಲ ಜನಪದದಲ್ಲಿ ಪ್ರಾಮುಖ್ಯವನ್ನ ಪಡೆದುಕೊಂಡಿದ್ದು. ಆಗ ಅವರು ಯಜುರ್ವೇದ ಅಂತ ಏನು ಹೇಳ್ತೀವಿ ಅದು ಮುಂದೆ ಬಂತು. ಯಜ್ಞೋ ವೈ ವಿಷ್ಣು. ಈಗ ಐತರೇಯ ಬ್ರಾಹ್ಮಣವು, ಋಗ್ವೇದದಲ್ಲಿ ಬರುವ ಐತರೇಯ ಬ್ರಾಹ್ಮಣವು ಆ ಕಾಲಘಟ್ಟದ್ದು ಅಂತ ಹೇಳುತ್ತಾರೆ. ಅದರಲ್ಲಿಯೂ ಕೂಡ ಅಗ್ನಿ ದೇವಾನಾಂ ಅವಮಃ ವಿಷ್ಣು ಪರಮಃ ಅನ್ನುವ ಮಾತುಗಳು ಮುಂತಾದವು ಕಂಡುಬರುತ್ತವೆ. ಹಾಗೆಯೇ ವೈಖಾನಸ ಶಾಖೆ, ಈ
ತೈತ್ತಿರೀಯ ಶಾಖೆ ಅಂತ ಏನು ಹೇಳ್ತೀವಿ, ಕೃಷ್ಣ ಯಜುರ್ವೇದದ ತೈತ್ತಿರೀಯ ಶಾಖೆ, ಆ ಶಾಖೆಯ ಒಂದು ಸೂತ್ರ ವೈಖಾನಸ ಸೂತ್ರ ಅತ್ಯಂತ ಪ್ರಾಚೀನವಾದದ್ದು. ಅದರ ಉಲ್ಲೇಖ ಬೌದ್ಧಾಯನ ಸೂತ್ರಗಳಲ್ಲಿ, ಬೇರೆ ಬೇರೆ ಸೂತ್ರಗಳಲ್ಲಿ ಬರುತ್ತದೆ. ಈ ವೈಖಾನಸ ಸೂತ್ರವು ಅದರ ಜೊತೆ ಬರುವ ಮಂತ್ರಪಾಠವು ಯಜುರ್ವೇದದಷ್ಟೇ ಪುರಾತನವಾದದ್ದು. ಅದು ಸ್ಪಷ್ಟವಾಗಿ ವೈಷ್ಣವ ಮತವನ್ನು, ವಿಶಿಷ್ಟಾದ್ವೈತ ಮತವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಹಾಗೆಯೇ ಶುಕ್ಲ ಯಜುರ್ವೇದದಲ್ಲಿ ಪಾಂಚರಾತ್ರ ಆಗಮದ ವಿಚಾರದ ಮೂಲವುಂಟು. ಅದು ಅತ್ಯಂತ ಪ್ರಾಚೀನವು ಅಂತ ನಾವು ಕಾಣಬಹುದು. ಹಾಗೆಯೇ ಆರ್ಚಿಯಾಲಜಿ ಅಂದರೆ ಹಳೆಯ ಕೆತ್ತನೆಗಳನ್ನು ನಾವು ಕಂಡರೆ ಹೀಲಿಯೋಡೋರಸ್ ಪಿಲ್ಲರ್ ಅಂತ ಒಂದು ತುಂಬ ಪ್ರಸಿದ್ಧವಾದದ್ದು. ಯಾವ ಅಲೆಕ್ಸಾಂಡರ್ ಮುಂತಾದವರು ಆಕ್ರಮಣ ಮಾಡಿದಾಗ ಯಾರೋ ಕೆಲವು ಯವನರು ವೈಷ್ಣವರಾದರು ಅಂತ ಅವರು ವಿಷ್ಣುವಿಗೆ ಆಲಯಗಳನ್ನು ಕಟ್ಟಿಸಿದರು ಅಂತೆಲ್ಲ ನಾವು ಕಾಣಬಹುದು. ಹಾಗಾಗಿ ವೈಷ್ಣವ ಮತ ಅತ್ಯಂತ ಪ್ರಾಚೀನವಾದದ್ದು. ಪಾಂಚರಾತ್ರವು ಮಹಾಭಾರತದ ನಾರಾಯಣೀಯ ಭಾಗದಲ್ಲಿ ಉಲ್ಲೇಖವನ್ನು ಪಡೆಯುತ್ತದೆ. ಆದ್ದರಿಂದ ಅದು ಕೂಡ ಪ್ರಾಚೀನವಾದದ್ದು ಅಂತ ಇನ್ನೊಂದು ಸ್ಪಷ್ಟೀಕರಣೆ. ಅದಲ್ಲದೆ ಈಗ ಮುಂದಿನ ಕಾಲದಲ್ಲಿ ಈ ದ್ರವಿಡ ದಿವ್ಯ ಪ್ರಬಂಧಗಳು ವಿಶೇಷವಾಗಿ ತಮಿಳುನಾಡಿನಲ್ಲಿ ಕಂಡುಬರುತ್ತವೆ. ಅಂದರೆ 1500 ವರ್ಷಗಳಲ್ಲಿದೆ. ಇದೆಲ್ಲ ಇನ್ನೂ ಪ್ರಾಚೀನವಾದದ್ದು. ಇದು 2500 ಇಯರ್ಸ್ ಮುಂಚೆ ನಾನು ಹೇಳಿದ್ದು. ಇದು 1500 ಇಯರ್ಸ್, 1500 ವರ್ಷಗಳಲ್ಲಿದೆ. ಈಗ ಈ ರೀತಿ ಇದು ಈ ವೈಷ್ಣವ ಮತ, ವಿಶಿಷ್ಟಾದ್ವೈತ ಮತ ಅತ್ಯಂತ ಪ್ರಾಚೀನವಾದದ್ದು ಅಂತ ನಾವು ನಿಷ್ಪಕ್ಷವಾಗಿ ನೋಡಬಹುದು.